ಮುಗ್ದಿರಬಹುದು, ಆದ್ರೆ ಅವರ ತ್ಯಾಗ ಬಲಿದಾನದಲ್ಲಿ ಆ ಸ್ಫೂರ್ತಿ ಇದೆ, ಆ ಶಕ್ತಿ ಇದೆ. ರೈತರು ಮತ್ತೊಮ್ಮೆ ಸಂಘಟಿತರಾಗಿ ನಮ್ಮ ಹಕ್ಕುಗಳನ್ನ, ನಮ್ಮ ಬದುಕನ್ನು ನಡೆಸೋದಕ್ಕೆ ಬೇಕಾಗಿರುವಂತಹ ವ್ಯವಸ್ಥೆಯನ್ನ ಮಾಡೋ ಸಲುವಾಗಿ ನಾನು ಈಗಾಗಲೇ ಹೇಳಿದಂತೆ ರೈತ ಯಾವುದೇ ಪಕ್ಷಕ್ಕೆ ಸೇರಿಲ್ಲ, ಎಲ್ಲ ರಾಜಕೀಯ ಪಕ್ಷಗಳು ರೈತರಿಗೆ ಸೇರಿದ್ದಾವೆ. ಇವತ್ತು ಎಲ್ಲರೂ ಒಂದಾಗಿ ರೈತನ ಪರವಾಗಿ ಕೈ ಜೋಡಿಸಿ ನಿಲ್ಲುವಂತ ಕಾಲ ಬಂದಿದೆ. ರೈತ ಉಳಿದ್ರೆ ದೇಶ ಉಳಿದಿತ್ತು. ಯಾವ ದೇಶಕ್ಕೆ ಆಹಾರದ ಸ್ವಾವಲಂಬನೆ ಇದೆ ಅಂದ್ರೆ ನಮ್ಮ ದೇಶದ ಆಹಾರ ಎಷ್ಟು ಬೇಕೋ ಅಷ್ಟು ನಾವೇ ಬೆಳ್ಕೊಳ್ಳುವಂತದ್ದು. ಸ್ವತಂತ್ರ ಬಂದಾಗ 33 ಕೋಟಿ ಜನಸಂಖ್ಯೆ, ಈಗ 133 ಕೋಟಿ ಜನಸಂಖ್ಯೆ. ಅವತ್ತು ನಮ್ಮ ಹತ್ರ 33 ಕೋಟಿ ಜನರಿಗೆ ಅನ್ನ ಇರಲಿಲ್ಲ. ವಿದೇಶದಿಂದ ನಾವು ಜೋಳ ಗೋಧಿ ತರ್ತಿದ್ವಿ. ಆದ್ರೆ ಇವತ್ತು 133 ಕೋಟಿ ಜನಸಂಖ್ಯೆ ಇದ್ರೂ ಕೂಡ ಆಹಾರದಲ್ಲಿ ಸ್ವಾವಲಂಬನೆ ಆಗಿದ್ದೇವೆ. ನಮ್ಮ ಆಹಾರವನ್ನು ನಾವು ಬೆಳಿತೇವೆ. ಅದಕ್ಕೆ ಕಾರಣ ರೈತ. ಕೃಷಿಯಲ್ಲಿ ಹಸಿರು PLD ಬ್ಯಾಂಕ್ ಅಧ್ಯಕ್ಷ ಇದ್ದ, ಸಣ್ಣ ವಯಸ್ಸಿನವರ ಅಧ್ಯಕ್ಷ ಆಗಿದೆ. ಗೊಬ್ಬರದ ಬೇಡಿಕೆ ಹೆಚ್ಚಾಗಿದೆ. ಅದರಲ್ಲೂ ಮೆಕ್ಕೆಜೋಳ ಬೆಳೆದಿರುವಂತಹ ರೈತರು ಯೂರಿಯಾ ಗೊಬ್ಬರದ ಬೇಡಿಕೆಯ ಬಹಳಷ್ಟು ಇವತ್ತು ಒತ್ತಡದ ಮುಖಾಂತರ ಕೇಳ್ತಾ ಇದ್ದಾರೆ. ಈಗಾಗಲೇ ಎಷ್ಟು ಕೇಳಿದ್ರು ಅಷ್ಟು ಕೇಂದ್ರ ಸರ್ಕಾರ ಕೊಟ್ಟಾಗಿ ಈಗ ಅಧಿಕವಾಗಿ ಹೆಚ್ಚುವರಿಯಾಗಿ ಕೇಳ್ತಾ ಇದ್ದಾರೆ. ಪ್ರಶ್ನೆ ಇಲ್ಲಿರುವಂತಹದ್ದು ಗೊಬ್ಬರ ಇಲ್ಲ ಅಂತಲ್ಲ, ಗೊಬ್ಬರದ ವಿತರಣೆಯಲ್ಲಿ ಇವತ್ತು ಭ್ರಷ್ಟಾಚಾರ ನಡೆದಿದೆ. ನಾನು ಮೊನ್ನೆ ಗದಗಿನಲ್ಲಿ ಒಂದು ಸಭೆಯನ್ನ ಮಾಡಿ ಕೃಷಿ ಇಲಾಖೆಯವರಿಗೆ ನಾನು ಕೇಳಿದೆ, ಎಷ್ಟು ಗೊಬ್ಬರ ಇದೆ ಅಂತ. ಕಳೆದ ವರ್ಷ ಏನ್ ಕೊಟ್ಟಿದ್ದೇವೆ ಅದಕ್ಕಿಂತ ಹೆಚ್ಚು ಗೊಬ್ಬರ ದಾಸ್ತಾನು ನಮ್ಮಲ್ಲಿದೆ ಅಂತ. ಆದ್ರೂ ಕೂಡ ಇವತ್ತು ಗೊಬ್ಬರದ ಕೊರತೆ ಆಗ್ತಾ ಇದೆ. ಯಾಕಂದ್ರೆ ಇದು ದೊಡ್ಡ ದೊಡ್ಡ ಡೀಲರ್ ಹತ್ರ ಸ್ಟಾಕ್ ಇದೆ. ಅವರು ಹೆಚ್ಚಿನ ರೇಟ್ ನಲ್ಲಿ ಬ್ಲ್ಯಾಕ್ ಮಾರ್ಕೆಟ್ ಅಲ್ಲಿ ಮಾರ್ತಾ ಇದ್ದಾರೆ. ಅದೇ ಇವತ್ತು ನಾನು ಸೊರಟೂರು ಸೊಸೈಟಿಗೆ ಹೋಗಿದ್ದೆ, ನಮ್ಮ ಶಿವಕುಮಾರ್ ಗೌಡರು ಕರ್ಕೊಂಡು ಹೋಗಿದ್ದೆ. ಶತಮಾನೋತ್ಸವ ಬಂದಿರಲಿಲ್ಲ ಬರೀ ಅಲ್ಲಿ ನನಗೆ ಮನವಿಯನ್ನ ಕೊಟ್ಟು, ನಮ್ಮ ಸೊಸೈಟಿಗೆ ಗೊಬ್ಬರ ಕೊಟ್ಟಿಲ್ಲ, ಕೊಡ್ಬೇಕು ನಮ್ಮ ರೈತರ ಸಲುವಾಗಿ. ಇಲ್ಲಿ ಸೊಸೈಟಿಗಳಿಗೆ ಇವತ್ತು ಸಿಗ್ತಾ ಇಲ್ಲ. ಎಲ್ಲ ದೊಡ್ಡ ದೊಡ್ಡ ವ್ಯಾಪಾರಸ್ಥರ ಗುದಾಮಿಗೆ ಇವತ್ತು ಹೋಗ್ತಾ ಇದೆ. ಬಂಧುಗಳೇ, ಕರ್ನಾಟಕದಲ್ಲಿ ಇವತ್ತು ಹಲವಾರು ಯೋಜನೆಗಳು ನಿಂತು ಅವೆಲ್ಲವೂ ಕೂಡ ನಿಂತು ಹೋಗಿದೆ. ಕೇಂದ್ರ ಸರ್ಕಾರ 5 ಲಕ್ಷ ರೂಪಾಯಿ ಕೇಂದ್ರ ಸರ್ಕಾರ ಕೊಡ್ತಾ ಇಲ್ಲ. ನಾವು ಗೊಬ್ಬರ ಬೀಜಕ್ಕೆ ಸಬ್ಸಿಡಿಯನ್ನ ಕೊಟ್ಟಿದ್ವಿ, ಅದು ಕೂಡ ನಿಂತು ಹೋಗಿದೆ. ಡೀಸೆಲ್ ಸಬ್ಸಿಡಿಯನ್ನ ಕೊಟ್ಟಿದ್ವಿ, ಅದು ಕೂಡ ನಿಂತು ಹೋಗಿದೆ. ರೈತರ ಮಕ್ಕಳಿಗೆ ಅವ್ರು ವಿದ್ಯಾಭ್ಯಾಸ ಮಾಡಲಿ ಅಂತ ಹೇಳಿ ರೈತ ವಿದ್ಯಾರ್ಥಿ ನಿಧಿಯನ್ನ ಮಾಡಿದ್ವಿ. ರೈತರ ಮಕ್ಕಳಿಗೆ ಓದೋದಕ್ಕೆ ಪ್ರತಿ ವರ್ಷ 2,000ದಿಂದ 13,000 ರೂಪಾಯಿ ವರೆಗೂ ಕೊಡುವಂತ ಯೋಜನೆಯನ್ನ ಮಾಡಿದ್ವಿ, ಅದು ಕೂಡ ನಿಂತು ಹೋಗಿದೆ. ನೀರಾವರಿಗೆ ಇವತ್ತು ಹಣ ಕೊಟ್ಟಿಲ್ಲ. ಹೀಗೆ ಹಲವಾರು ಯೋಜನೆಗಳು ನಿಂತು ಹೋಗಿದ್ರಿಂದ ರೈತರು ಮತ್ತೆ ಸಂಕಷ್ಟಕ್ಕೆ ಈಡಾಗಿದ್ದಾರೆ. ನಾನು ಒಂದೇ ಒಂದು ಮಾತನ್ನು ಹೇಳಕ್ಕೆ ಇಚ್ಛೆ ಪಡ್ತೇನೆ ಬಂಧುಗಳೇ, ಏನು ಈ 3 ಜನ ನಮ್ಮ ಅಣ್ಣಂದಿರ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.